ದೇವರಾಜ್ ಅವರೇ, ಇಲ್ಲೇನಾಗಿದೆ, ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಸ್ಟೇಜ್ 3ಗೆ 519.6 ಮೀಟರಿಂದ 524.256 ಮೀಟರ್ಗೆ ಎತ್ತರಿಸುವಂಥ ಕಾಮಗಾರಿ. ಸಂತ್ರಸ್ತರಿಗೆ 30 ಲಕ್ಷ ಎಕರೆಗೆ 40 ಲಕ್ಷ ಎಕರೆ ಕೊಡ್ತೀವಿ ಅಂತ ಒಂದು ಕಡೆ ಹೇಳಿದ್ದಾರೆ. 33 ಗೇಟ್ ಚೇಂಜ್ ಮಾಡ್ತಿದ್ದೀವಿ, ಈ ಮಾನ್ಸೂನ್ಗೆ ಮುಂಚೆ ತುಂಗಭದ್ರಾದ 33 ಗೇಟ್ಗಳನ್ನು ಸರಿ ಮಾಡಿಬಿಡ್ತೀವಿ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಕಳಸಾ ಬಂಡೂರಿಗೆ ನಮ್ಮ ಕೈಲಿ ಏನಿದೆಯಪ್ಪ, ಕೇಂದ್ರದಿಂದ ಅದೊಂದು ಅರಣ್ಯ ತಿರುವಳಿ ಪತ್ರವನ್ನು ನಮಗೆ ಬರಬೇಕು, ಅದು ಬಂದುಬಿಟ್ರೆ ನಾವೆಲ್ಲ ಸರಿ ಮಾಡಿಬಿಡ್ತೀವಿ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಎಲ್ಲಿವರೆಗೆ ಇದೆಲ್ಲ ಇದು ಎಷ್ಟು ವರ್ಷ ಕೇಳ್ಕೊಂಡು ಹೋಗ್ತೀರಿ? ಪುಸ್ತಕದ ಬೈಂಡ್ ಚೇಂಜ್ ಆಗ್ತಾ ಇದೆ, ಪುಸ್ತಕದ ಒಂದಷ್ಟು ಕಲರ್ಗಳು ಚೇಂಜ್ ಆಗ್ತಾ ಇದೆ. ಹೋದ ವರ್ಷದ ಬಜೆಟು ಇದೇನೆ, ಆದರೂ ಹೋದ ವರ್ಷದ ಬಜೆಟು ಇದೇ ಥರ ಆಗಿಬಿಟ್ಟಾಗ ಯಾಕೆ ಹೀಗೆ ಇದು? ಕೇಂದ್ರದಿಂದ ಇಲ್ಲಿ ಕಳಸಾ ಬಂಡೂರಿ ನಾವೇ ಕೇಳ್ತೀವಿ, ಅವ್ರನ್ನ ಏನು ಹೇಳ್ತಾರೆ ಹೇಳಿ? ಗೋವಾ ಏನು ಮಾಡಿದೆ ಗೊತ್ತಾ ಅಂತಾರೆ, ಕೇಂದ್ರ ಸರ್ಕಾರ ಏನು ಮಾಡ್ತಿದೆ ಗೊತ್ತಾ ಅಂತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಿದೆ ಅಂತ ಗೊತ್ತಾ ಅಂತ ಹೇಳಿದಾಗ ನೀವು ಸರ್ಕಾರನ ಹೇಗೆ ಬ್ಲೇಮ್ ಮಾಡ್ತೀರಿ? ಸರ್, ಈಗ ಜನಾರ್ದನ್ ಸರ್ ಹೇಳಿದ್ರು, ರೈತರದ್ದು ಇವೆಲ್ಲ ಮಾಡ್ಕೊಂಡು ಬಂದಾಗ ಸರ್ಕಾರದ ಆದಾಯ ಜಾಸ್ತಿ ಆಗ್ತದೆ ಅಂತ. ಉದಾಹರಣೆಗೆ ಒಂದು ಹೇಳ್ತೀನಿ ಸರ್, ಆ ಮೇಲ್ದಂಡೆ ಯೋಜನೆಗಳು ನೀರಾವರಿದು ಅದ್ರ ಜೊತೆಗೆ ಸಂಬಂಧಪಟ್ಟಂಗೆ ಮೇಕೆದಾಟು ಯೋಜನೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇದೇ ಸರ್ಕಾರ ವಿರೋಧ ಪಕ್ಷದಲ್ಲಿದ್ದಾಗ ಅವತ್ತು BJP ಆಡಳಿತ ಇತ್ತು. ಕೋವಿಡ್ ಬಂದಂಥ ಜನ ಅವತ್ತು ಬೀದಿಗೆ ಬರಲಿಲ್ಲ, ರೈತ ಮಾತ್ರ ಬೀದಿಗೆ ಬರ್ತಾನೆ. ಎಲ್ಲ ಬಾಯಿ ಕಟ್ಕೊಂಡು ಕೈ ಕಟ್ಕೊಂಡು ಎಲ್ಲ ಆ ಒಂದು ರೋಗಕ್ಕೆ ಎದುರಿ ಮನೇಲಿದ್ದರು. ಬಟ್ ರೈತ ಬೀದಿಗೆ ಬರ್ತಾನೆ, ಹಾಲು ಬೆಳಿತಾನೆ, ಸೊಪ್ಪು ಬೆಳಿತಾನೆ, ತರಕಾರಿ ಬೆಳಿತಾನೆ, ಟೊಮೊಟೊ ಬೆಳಿತಾನೆ, ಎಲ್ಲನೂ ಕೊಡ್ತಾನೆ. ಅವತ್ತು ಅವನಿಗೆ ಸರಿಯಾದ ಮಾರುಕಟ್ಟೆನೂ ಇಲ್ಲ. ಏನು ಇವತ್ತು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಪಾದಯಾತ್ರೆ ಮಾಡ್ತಾರೆ, ಮೇಕೆದಾಟನ್ನು ಕಟ್ತೀವಿ ಅಂತೇಳಿ. ಮೇಕೆದಾಟು ಕಟ್ಟಿದ್ರೆ ಮತ್ತೆ ಈಗ ಅವ್ರದ್ದೇ ಸರ್ಕಾರ ಬತ್ತು, ಯಾಕೆ ಸದ್ದು ಮಾಡ್ತಾ ಇಲ್ಲ? ಯಾಕೆ ಸದ್ದು ಮಾಡ್ತಾ ಇಲ್ಲ? 7.5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ, ಒಂದು ವರ್ಷಕ್ಕೆ 50,000 ಕೋಟಿ ಬಡ್ಡಿ ಕಟ್ತಾ ಇದ್ದಾರೆ. ಕರ್ನಾಟಕದ ಬಹುನಿರೀಕ್ಷಿತ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ತಮಿಳುನಾಡು ರಾಜ್ಯವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದ ತಕರಾರು ಅರ್ಜಿಗಳು ವಜಾಗೊಂಡಿರುವುದು ಕರ್ನಾಟಕಕ್ಕೆ ಮಹತ್ವದ ಕಾನೂನು ಜಯವಾಗಿದೆ. ಈ ತೀರ್ಪಿನ ಹಿನ್ನೆಲೆಯಲ್ಲಿ ಯೋಜನೆಯ ಪರಿಷ್ಕೃತ ವಿಸ್ತೃತ ಯೋಜನಾ ವರದಿಯನ್ನು ಶೀಘ್ರವೇ ಸಿದ್ಧಪಡಿಸಿ ಅನುಮೋದನೆಗೆ ಹಾಗೂ ಅರಣ್ಯ ಪ್ರದೇಶದ ಬಳಕೆಗೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು. DPR ಸರಿ, ಇದು ಹೇಳಿದ್ದಾರೆ, ಸುಮಾರು 6 ತಿಂಗಳಿಂದ ಇದನ್ನು ಹೇಳ್ತಾ ಇದ್ದಾರೆ. ಬಟ್ ಇವರು ವಿರೋಧ ಪಕ್ಷದಲ್ಲಿದ್ದಾಗ ವಿರೋಧ ಮಾಡ್ತಾರೆ, ಇವ್ರದ್ದು ಅಧಿಕಾರ ಬಂದಾಗ ಯಾಕೆ ಕಾಳಜಿ ವಹಿಸಿ ಮಾಡಬಾರ್ದು? ಈಗ ಚುನಾವಣೆ ಇರುತ್ತೆ, ಅದಕ್ಕೆ ಆದ ಮಾರ್ಗಗಳಿರ್ತದೆ. ಈಗ ಇವರು ಅಧಿಕಾರ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಕಾವೇರಿ ಅಚ್ಚುಕಟ್ಟಿನಲ್ಲಿರ್ತಕ್ಕಂಥ ನೀರನ್ನೆಲ್ಲ ತಮಿಳ್ನಾಡಿಗೆ ಬಿಡ್ತಾರೆ. ಇಲ್ಲಿ ರೈತ ಆತ್ಮಹತ್ಯೆ ಮಾಡ್ಕೊಂಡ್ರು ಪರವಾಗಿಲ್ಲ, ಬಟ್ ಇದನ್ನ ಯಾಕೆ ಮಾಡೋಕ್ಕೆ ಅವ್ರಿಗೆ ಯೋಜನೆ ಇರಲ್ಲ? ಕಾವೇರಿ ನೀರು ಬಿಡದೇ ಇದ್ರೆ ಮಂತ್ರಿನ ಮುಖ್ಯಮಂತ್ರಿನ ಜೈಲಿಗೆ ಹಾಕ್ತಾರೆ. ಅವಾಗ ಏನು ಮಾಡಬೇಕು? ನಾವಿದ್ದೀವಲ್ಲ, ಓಟ್ ಕೊಡೋರು ನಾವು. ಓಟ್ ಅಲ್ಲ ಸರ್, ಇದು ಕೋರ್ಟ್ ತೀರ್ಪು, ನ್ಯಾಯಾಧೀಕರಣ ತೀರ್ಪು. ಈಗ ನೀನು ತಮಿಳ್ನಾಡಿಗೆ ಇಷ್ಟು TMC ಬಿಡಬೇಕಪ್ಪ ಅಂತ ಒಂದು ರೂಲ್ ಬಂತು ಅಂತ ಇಟ್ಕೊಳ್ಳಿ. ಅಟ್ಟಳ್ಳಿ ದೇವರಾಜು ಅವ್ರು ನೀರಾವರಿ ಮಿನಿಸ್ಟರ್ ಆದರೂ ಬಿಡಬೇಕು, ಜನಾರ್ದನ್ ಸರ್ ಆದರೂ ಬಿಡಬೇಕು, ಯಾರಾದರೂ ಬಿಡಬೇಕು ಅಂತ ಕೋರ್ಟ್ ವರ್ಡಿಕ್ಟ್ ಇದ್ದಾಗ ನೀನು ಉಲ್ಲಂಘನೆ ಮಾಡಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಲ್ವಾ ಅದು? ಸರ್, ನಮ್ಮ ಸರ್ಕಾರ ಪ್ರಬಲವಾಗಿದೆ ಅಂತ ಹೇಳ್ತಾರಲ್ಲ, ಇವ್ರು ಸರಿಯಾದ ಪ್ರತಿಪಾದನೆನ ಮಾಡಬೇಕು ಕೋರ್ಟಲ್ಲಿ. ಮಾಡ್ತಿಲ್ಲ, ವರ್ಡಿಕ್ಟ್ ಎಲ್ಲ ಬಂದಾಯ್ತಲ್ಲ ಸರ್, ಆಯ್ತದ ಕತೆ, ತೀರ್ಪು ಬಂದಾಯ್ತಲ್ಲ. ಕೋರ್ಟ್ಗೆ ಎಷ್ಟೊಂದು ಕೋಟಿ ಹಣ ವ್ಯಯ ಮಾಡಿದ್ದಾರೆ. ನಾವೊಂದು ಹೇಳಿದ್ರೆ ನೀವೊಂದು ಹೇಳ್ತೀರಿ ದೇವರಾಜ್ ಅವರೇ. ಈ ತೀರ್ಪು ಬಂದಾಯ್ತು, ಕೋರ್ಟ್ ಖರ್ಚು ಮಾಡಿದ್ದಾಯ್ತು, ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾಯ್ತು, ಎಲ್ಲ ಗೆದ್ದಾಯ್ತು, ತೀರ್ಪು ಬಂದಾಯ್ತು. ಇಷ್ಟಕ್ಕಿಷ್ಟು ಕಾವೇರಿ ನೀರು ತಮಿಳ್ನಾಡಿಗೆ ಇಷ್ಟು, ಕರ್ನಾಟಕಕ್ಕೆ ಇಷ್ಟು ಅಂತೆಲ್ಲ ಹಂಚಾದ ಮೇಲೆ ಈಗ ನೀರು ಬಿಡದೇ ಇದ್ರೆ ಈಗ ಅದು ಹೋರಾಟಕ್ಕೆ ಆಕ್ರೋಶಕ್ಕೆ ಮಾತಾಡೋದು ಒಪ್ಕೊಬಿಡ್ತೀನಿ ನಾನು. ನಿಮ್ಮನ್ನೇ ಇಟ್ಟಿದ್ವಿ ಅನ್ಕೊಳ್ಳಿ, ಇಲ್ಲದೆ ಇದ್ದರೆ ನಾನು ಅಣೆಕಟ್ಟೆಗಳ ಬೀಗದ ಕೀಯನ್ನು ಕೇಂದ್ರಕ್ಕೆ ಒಪ್ಪಿಸ್ಬಿಡ್ತೀನಿ ಅಂತಾರೆ ಅವರು. ಅಣೆಕಟ್ಟೆ ಬೀಗದ ಕೀ ಇದೆಯಲ್ಲ, ಕೇಂದ್ರ ಕೈ ಕೊಟ್ಬಿಡ್ತೀನಿ ಅಂತಾರೆ. ಓಕೆ ನಿಮ್ಗದು? ಸರ್, ನಮ್ಮಲ್ಲಿ ಭೀಕರ ಬರಗಾಲ ಬಂದಿರುತ್ತೆ, ನಮ್ಮಲ್ಲಿ ಇರ್ತಕ್ಕಂಥ ಜನರಿಗೆ ಕುಡಿಯಕ್ಕೆ ನೀರಿಲ್ಲ. ಆ ಟೈಮಲ್ಲಿ ಕೋರ್ಟ್ಗೆ ಅದು ಅಗ್ರಿ ಸರ್, ಕೋರ್ಟಲ್ಲೇ ಬಿಡಬೇಕು ಅಂತ ಹೇಳ್ತು, ನಾನು ಫಾಲೋ ಮಾಡಿದೆ ಅದನ್ನು. ಬಿಡ್ಬೇಕು, ಈಗ 5 TMC ಬಿಡಿ, 7 TMC ಬಿಡಿ, 8 TMC ಬಿಡಿ ಅಂದ್ರಲ್ಲ, ಬಿಡಲೇಬೇಕಾಯ್ತಲ್ಲ. ಕಾವೇರಿ ಇದು ನಮಗೆ KRS ಅಲ್ಲಿ ಶಿಲ್ಟ್ ಲೆವೆಲ್ ಬಂದ್ಬಿಟ್ಟಿತ್ತದು, ಕೆಸರ್ ಲೆವೆಲ್ಗೆ ಬಂದರೂ ಕೂಡ ಬಿಟ್ಟಿದ್ದೀವಲ್ಲ ಸ್ವಾಮಿ ನಾವು. ಕೆಸರ್ ಲೆವೆಲ್ಗೆ ಬಂದಾಗ ಬಿಟ್ಟಿರೋದು ಕಾರಣ ಯಾರು?
ಕೋರ್ಟ್ಗೆ ನಾವು ಸರಿಯಾದ ಪ್ರತಿಪಾದನೆ ಅದು ಹೇಳೋಣ ಅದ್ರ ಬಗ್ಗೆ ಮಾಡದೇ ಇದ್ದದಕ್ಕೆ ಈ ಒಂದು ಪರಿಸ್ಥಿತಿ ಬಂದಿದೆ. ನಮ್ದೇನಂತ ಹೇಳಿದ್ರೆ ಇವರು ಮೇಕೆದಾಟನ್ನ ಏನಕ್ಕೆ ಮಾಡ್ತಾ ಇಲ್ಲ, ಮೇಕೆದಾಟನ್ನ ಕಟ್ಟಿದ್ರೆ ಅಲ್ಲಿ ರೈತರಿಗೂ ಅನುಕೂಲ ಆಗ್ತದೆ, ತಮಿಳ್ನಾಡವ್ರಿಗೂ ಕರ್ನಾಟಕದವ್ರಿಗೆ ಮತ್ತೆ ಬೆಂಗಳೂರು ರಾಮನಗರ ಎಲ್ಲ ಕುಡಿಯೋಕ್ಕೆ ನೀರಿಗೆ ಅನುಕೂಲ ಆಗ್ತದೆ. ಯಾಕೆ ಇವರು ವಿಳಂಬ ಮಾಡ್ತಾರೆ? ನಾವು ಯಾವುದನ್ನ ಕುಡಿಯೋ ನೀರು ಅಂತ ನಾವು ಕರಿತೀವೋ, ಕಳಸಾ ಬಂಡೂರಲ್ಲಿ ನಾವು ಯಾವುದನ್ನು ಕುಡಿಯೋ ನೀರು ಅಂತ ಕರಿತೀವೋ, ಇದನ್ನು ಗೋವಾ ಆಗಲಿ ತಮಿಳ್ನಾಡಾಗಲಿ ಇದು ಕುಡಿಯೋ ನೀರಿಗೆ ಅಂತ ಅವ್ರು ಬಳಸಲ್ಲ. ಆ ಶಬ್ದವನ್ನೇ ಅವ್ರು ಬಳಸಲ್ಲ. ಏನು ಬಳಸ್ತಾರೆ ಹೇಳಿ ಅವರು? ಕೃಷಿಗೆ, ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ಇವರು, ಸುಮ್ಮನೆ ಕುಡಿಯೋ ನೀರಿನ ಹೆಸರು ಹೇಳ್ತಾರೆ ಅಂತ ಅವ್ರು ತಕರಾರು ಅರ್ಜಿ ಹಾಕೋದೇ ಹಾಗೆ. ಗೋವಾ ಜೀವ ವೈವಿಧ್ಯತೆ ನೀವು ಹಾಳು ಮಾಡ್ತಾ ಇದ್ದಾರೆ, ಇಲ್ಲಿ ಅನೇಕ ಪ್ರಾಣಿ ಸಂಕುಲಗಳು ಈ ನದಿ ನೀರಿಂದ ಬದುಕ್ತಾ ಇವೆ, ಇದು ತೊಗೊಂಡೋಗಿ ಹಾಳು ಮಾಡ್ತಿದ್ದಾರೆ, ಹೇಳೋದೆಲ್ಲ ಕುಡಿಯೋ ನೀರಿಗಪ್ಪ 7 ಜಿಲ್ಲೆಗೆ ಆಗುತ್ತೆ ಅಂತ ಮಾತಾಡ್ತಾರೆ. ವಾಸ್ತವ ಏನು ಅಂತ ಹೇಳಿದ್ರೆ ಅವರೆಲ್ಲ ಕೃಷಿಗೆ ಎಂಜಾಯ್ ಮಾಡೋಕ್ಕೆ ಇದನ್ನು ತೊಗೋತಾರೆ ಅಂತ ಗೋವಾ ಕ್ಲೈಮ್ ಮಾಡುತ್ತೆ. ನಮ್ಮ ಮೇಲೆ ಏನು ಮಾಡೋಣ ಅವಾಗ? ಈಗ ವಿದ್ಯುತ್ಗೆ ಸರ್ 1 ಯೂನಿಟ್ಗೆ ಇಷ್ಟು ಅಮೌಂಟ್ ಕೊಡಬೇಕು ಅನ್ನೋದಿದೆ. ನಾವು ರೈತ ಬೆಳಿತೀವಲ್ಲ, ಯಾವ ಬೆಲೆಗೆ ಬೆಲೆ ನಿಗದಿ ಮಾಡಿದ್ದಾರೆ? ಈಗ ಕರ್ನಾಟಕ ರಾಜ್ಯದಲ್ಲಿ ಕೃಷಿ ಬೆಲೆ ಆಯೋಗ ಇದೆ, ಅದೆಷ್ಟೋ ಒಂದು 23-24 ಬೆಳೆಗಳಿಗೆ ಬೆಲೆ ನಿಗದಿ ಮಾಡಿದ್ದಾರೆ. ಅದರಂತೆ ಸರ್ಕಾರ ನಡೀತಾ ಇದೆಯಾ? ರೈತ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಈಗ ಕರ್ನಾಟಕದಲ್ಲಿ 78 ಕಾರ್ಖಾನೆಗಳಿದೆ ನಮ್ಮ ರಾಜ್ಯದಲ್ಲಿ. ಯಾವ ಕಾರ್ಖಾನೆ ಮಾಲೀಕ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ? ವರ್ಷಕ್ಕೆ ಸಕ್ಕರೆ ಕಾರ್ಖಾನೆ ಕಟ್ತಾ ಇದ್ದಾರೆ. ನೋಡಿ, ಇದೇ ಸರ್ಕಾರ ಕಾರ್ಖಾನೆಯವರು 50 ರೂಪಾಯಿ ಕೊಡಬೇಕು, ನಾವು 50 ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ರಾ? ಲಾಸ್ಟ್ ಇಯರು BJP ಸರ್ಕಾರ ಇದ್ದಾಗ 150 ರೂಪಾಯಿ ಹೆಚ್ಚುವರಿ ಬೆಲೆ ಅಂತ ನಿಗದಿ ಮಾಡ್ತು. ನಮ್ಮ ಕಾರ್ಖಾನೆಯವರೆಲ್ಲ ಹೈಕೋರ್ಟ್ಗೆ ಹೋಗ್ತಾರೆ. ಬಟ್ ಹೈಕೋರ್ಟ್ಗೆ ಹೋದಾಗ ನಾವೆಲ್ಲ ಕೋರ್ಟ್ಗೆ ಹೋಗ್ತೀವಿ. ಇದೇ ಸರ್ಕಾರ, ಈಗಿರ್ತಕ್ಕಂಥ ಸರ್ಕಾರನೇ ನಾವು ಕೇಸನ್ನು ವಾಪಸ್ ತಗೊಬಿಟ್ಟು ನಾವು ರೈತರು ಕಾರ್ಖಾನೆಯವ್ರು ತೀರ್ಮಾನ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಅದು ಕೊಟ್ಟಿಲ್ಲ. ಈಗ ಹೇಳ್ತಾರೆ 300 ಕೋಟಿನ ಕೊಟ್ಟಿದ್ದೀವಿ, 50 ರೂಪಾಯಿ ನಾವು ಕೊಡ್ತೀವಿ, 50 ರೂಪಾಯಿ ಕಾರ್ಖಾನೆಯವ್ರ ಹತ್ರ ಈಸ್ಕೊಳ್ಳಿ ಅಂತ ಹೇಳ್ತಾರೆ. ಕಾರ್ಖಾನೆಯವ್ರು ಕೊಡಬೇಕಾದ್ರೆ ಆಡಳಿತ ಮಾಡ್ತಕ್ಕಂಥವ್ರು ಆದೇಶ ಮಾಡಿ ಕೊಡಿಸ್ಬೇಕು. ನಾವು ಕಾರ್ಖಾನೆಯವ್ರ ಜೊತೆ ಯುದ್ಧ ಮಾಡ್ಕೊಂಡು ಪ್ರತಿ ವರ್ಷನೂ ರೈತ ಕಬ್ಬು ಬೆಳೆಯೋದೇ ಬಹಳ ಒಂದು ದುಸ್ತರವಾಗಿದೆ. ಈ ನಡುವೆ ನಾವು ಹೋರಾಟ ಮಾಡಿಕೊಂಡು ಬೆಲೆನ ಕಾಯ್ಕೊಂಡು ಬೆಲೆ ನಿಗದಿ ಮಾಡಿ ಅಂತ ಹೋರಾಟ ಮಾಡ್ಕೊಂಡು ಸಾಯ್ತಾ ಇದೀವಿ, ಆತ್ಮಹತ್ಯೆ ಮಾಡ್ಕೊತಾ ಇದೀವಿ. ಅದಕ್ಕೆ ಯಾರು ಕೇಳೋರಿಲ್ಲ.